ಅದು ಡಿಸೆಂಬರ್ 3, 1984. ಸಮಯ ಮಧ್ಯರಾತ್ರಿ 12 ಗಂಟೆ. ಮಧ್ಯಪ್ರದೇಶದ ಭೂಪಾಲ್ ನಗರದಲ್ಲಿ ಎಲ್ಲರೂ ಪ್ರಶಾಂತವಾಗಿ ತಮ್ಮ ಮನೆಗಳಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಬೀದಿಗಳೆಲ್ಲ ಅಮಾನುಷವಾಗಿವೆ. ಪೂರ್ತಿ ನಗರವೆಲ್ಲ ನಿಶ್ಶಬ್ದವಾಗಿದೆ. ಈಗ ಸಮಯ ರಾತ್ರಿ 1 ಗಂಟೆಯಾಗಿದೆ. ನಿದ್ದೆಯಲ್ಲಿದ್ದವರು ಸಡನ್ ಆಗಿ ಎದ್ದು ಕೆಮ್ಮಲು ಶುರು ಮಾಡ್ತಾರೆ. ವಾಂತಿಗಳನ್ನ ಮಾಡಿಕೊಳ್ತಿದ್ದಾರೆ. ಅವರ ಕಣ್ಣುಗಳು ಉರಿತಾ ಇವೆ. ಉಸಿರಾಡೋಕು ಕೂಡ ಕಷ್ಟವಾಗ್ತಾ ಇದೆ. ರಸ್ತೆಗಳ ಮೇಲೆ ಪ್ರಾಣಿ ಪಕ್ಷಿಗಳು ಸತ್ತು ಹೋಗಿ ಬೀಳ್ತಾ ಇವೆ. ಇದರಿಂದ ಜನರಲ್ಲಿ ಭಯ ಶುರುವಾಗುತ್ತೆ. ಎಲ್ಲರೂ ತಕ್ಷಣವೇ ಎದ್ದು ಬೀದಿಗಳಿಗೆ ಬಂದು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಕೆಲವು ಜನರು ದಾರಿಯ ಮಧ್ಯದಲ್ಲೇ ಮೂರ್ಛೆ ಬಂದು ಬೀಳ್ತಾ ಇದ್ದಾರೆ. ಇನ್ನು ಕೆಲವು ಜನರು ಕಣ್ಣುಗಳು ಕಾಣಿಸದೆ ಅಲ್ಲೇ ಬೀಳ್ತಾ ಇದ್ದಾರೆ. ಕೆಲವು ಜನರು ನಿದ್ದೆಯಲ್ಲೇ ಸತ್ತು ಹೋಗ್ತಾ ಇದ್ರೆ ಇನ್ನು ಕೆಲವು ಜನರು ಆಸ್ಪತ್ರೆಯ ಕಡೆಗೆ ಓಡ್ತಾ ಇದ್ದಾರೆ. ಆದ್ರೆ ಅಷ್ಟೊತ್ತಿಗೆ ಆಸ್ಪತ್ರೆಗಳೆಲ್ಲ ಇಂತಹ ಜನರಿಂದ ತುಂಬಿ ಹೋಗಿರುತ್ತವೆ. ನಿಜಕ್ಕೂ ಜನರಿಗೆ ಈ ರೀತಿ ಯಾಕಾಗ್ತಾ ಇದೆ ಎಂದು ಅಲ್ಲಿನ ಡಾಕ್ಟರ್ ಗಳಿಗೂ ಕೂಡ ಅರ್ಥವಾಗಲ್ಲ. ಹತ್ತಿರವಿರುವ ಪೊಲೀಸ್ ಸ್ಟೇಷನ್ಗೆ ಡಾಕ್ಟರ್ ಗಳು ಫೋನ್ ಮಾಡಿ ಜನರಿಗೆ ಏನಾಗ್ತಾ ಇದೆಯೋ ನಮಗೆ ಅರ್ಥವಾಗ್ತಾ ಇಲ್ಲ, ನಾವು ಕೇವಲ ಐ ಡ್ರಾಪ್ಸ್ ಗಳನ್ನ ಮಾತ್ರವೇ ಕೊಡಬಲ್ಲೆವು. ಆದ್ರೆ ಬಹಳಷ್ಟು ಜನ ಉಸಿರಾಡೋಕು ಕೂಡ ಆಗದೆ ಸತ್ತು ಹೋಗ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಬೆಡ್ ಗಳು ಕೂಡ ಸರಿ ಹೋಗ್ತಾ ಇಲ್ಲ. ಬಹಳಷ್ಟು ಜನರು ಇನ್ನು ಆಸ್ಪತ್ರೆಯ ಹೊರಗಡೆನೆ ಇದ್ದಾರೆ. ನಿಜಕ್ಕೂ ಇವರಿಗೆ ಈ ರೀತಿ ಆಗೋಕೆ ಕಾರಣ ಏನು ಎಂಬುದನ್ನ ತಕ್ಷಣವೇ ನೀವು ನಮ್ಗೆ ಹೇಳ್ಬೇಕು, ಆಗಲೇ ನಮ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯವಾಗುತ್ತೆ ಎಂದು ಡಾಕ್ಟರ್ ಗಳು ಪೊಲೀಸರ ಜೊತೆ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈಗ ಸಮಯ 2:30. ಆಸ್ಪತ್ರೆಯಲ್ಲಿರುವ ಟೆಲಿಫೋನ್ ರಿಂಗ್ ಆಗುತ್ತೆ. ಡಾಕ್ಟರ್ ಆ ಫೋನ್ ಲಿಫ್ಟ್ ಮಾಡ್ತಾನೆ. ಆ ಕಡೆಯಿಂದ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತನಾಡ್ತಾ ಇದ್ದೀನಿ. ಹತ್ತಿರವಿರುವ ಕೆಮಿಕಲ್ ಪ್ಲಾಂಟ್ ನಲ್ಲಿ ಒಂದು ಗ್ಯಾಸ್ ಲೀಕ್ ಆಗಿದೆ. ಆ ಗ್ಯಾಸ್ ಹೆಸರು ಮೀಥೈಲ್ ಐಸೋಸೈನೇಟ್. ಆ ಗ್ಯಾಸ್ ಕಾರಣದಿಂದಲೇ ಜನರಿಗೆ ಈ ರೀತಿ ಆಗ್ತಾ ಇದೆ. ಆದ್ರಿಂದ ತಕ್ಷಣವೇ ನೀವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಎಂದು ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆದ್ರೆ ಡಾಕ್ಟರ್ ಗಳು ಅಲ್ಲಿಯವರೆಗೆ ಆ ಗ್ಯಾಸ್ ಹೆಸರೇ ಕೇಳಿರಲ್ಲ. ಅಂತದ್ದು ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಹೇಳಿ? ಇದರಿಂದ ಡಾಕ್ಟರ್ ಗಳು ಕೂಡ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಈ ರೀತಿ ಬೆಳಗಾಗುವಷ್ಟರಲ್ಲಿ ಭೂಪಾಲ್ ನಗರವೆಲ್ಲ ಪ್ರಜೆಗಳ ಮರಣಗಳಿಂದ ತುಂಬಿ ಹೋಗುತ್ತೆ. ಆ ಗ್ಯಾಸ್ ಲೀಕ್ ಕಾರಣದಿಂದ ಕೆಲವು ಸಾವಿರಾರು ಜನರು ಸತ್ತು ಹೋಗ್ತಾರೆ. 5 ಲಕ್ಷಕ್ಕೂ ಅಧಿಕ ಜನರು ರೋಗಗಳ ಪಾಲಾಗ್ತಾರೆ. ಕೇವಲ ಒಂದೇ ರಾತ್ರಿಯಲ್ಲಿ ಭೂಪಾಲ್ ನಗರದ ಫೇಟ್ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ. ಇಂದಿಗೂ ಕೂಡ ಆ ಗ್ಯಾಸ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗಿರುವವರ ಮಕ್ಕಳು ಅಂಗವಿಕಲತೆಯಿಂದ ನರಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ದಿನ ರಾತ್ರಿ ಏನ್ ನಡೀತು? ಈ ಮೀಥೈಲ್ ಐಸೋಸೈನೇಟ್ ಎಂಬ ಗ್ಯಾಸ್ ಯಾಕೆ ಲೀಕ್ ಆಯ್ತು? ಈ ಘಟನೆಗೆ ಕಾರಣ ಯಾರು? ಇಂತಹ ಬಹಳಷ್ಟು ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಬನ್ನಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟವಾದ್ರೆ ತಪ್ಪದೇ ವಿಡಿಯೋಗೂ ಒಂದು ಲೈಕ್ ಕೊಟ್ಬಿಡಿ. ಯಾಕೆಂದ್ರೆ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಈ ವಿಡಿಯೋವನ್ನ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಅಮೆರಿಕಾದಲ್ಲಿ ಯುಸಿಸಿ ಅಂದ್ರೆ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಎಂಬ ಒಂದು ಫೇಮಸ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಈ ಕಂಪನಿ ಭಾರತದಲ್ಲಿ ಒಂದು ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತೆ. 1969ರಲ್ಲಿ ಭಾರತದಲ್ಲಿರುವ ಭೂಪಾಲ್ ನಗರಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ UCIL ಎಂಬ ಹೆಸರಿನಿಂದ ಒಂದು ಕೆಮಿಕಲ್ ಇಂಡಸ್ಟ್ರಿಯನ್ನ ಶುರು ಮಾಡುತ್ತೆ. ಇದೊಂದು ಕೀಟನಾಶಕಗಳನ್ನ ತಯಾರಿಸುವ ಕಂಪನಿ, ಅಂದ್ರೆ ಪೆಸ್ಟಿಸೈಡ್ ಪ್ರೊಡಕ್ಷನ್ ಇಂಡಸ್ಟ್ರಿ. ಈ ಕಂಪನಿ ತಯಾರಿಸುವ ಕೀಟನಾಶಕದ ಹೆಸರು ಸೆವಿನ್. ಈ ಸೆವಿನ್ ಎಂಬ ಕೀಟನಾಶಕವನ್ನ ತಯಾರಿಸಬೇಕು ಅಂದ್ರೆ MIC ಅಂದ್ರೆ ಮೀಥೈಲ್ ಐಸೋಸೈನೇಟ್ ಎಂಬ ಒಂದು ಕೆಮಿಕಲ್ ಬೇಕಾಗುತ್ತೆ. ಈ MIC ಎಂಬ ಕೆಮಿಕಲ್ ಲಿಕ್ವಿಡ್ ರೂಪದಲ್ಲಿರುತ್ತೆ. ಇದು ತುಂಬಾ ಅಪಾಯಕರವಾದ ಕೆಮಿಕಲ್. ಈ MIC ಕೆಮಿಕಲ್ ಅನ್ನ 1969ರಿಂದ 1979ರವರೆಗೆ ಅಂದ್ರೆ 10 ವರ್ಷಗಳವರೆಗೆ ಇಂಪೋರ್ಟ್ ಮಾಡಿಕೊಳ್ತಾ ಇದ್ರು. 1969ರಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಕಂಪನಿಗೆ ಒಳ್ಳೆ ಲಾಭಗಳು ಕೂಡ ಬರುತ್ತವೆ. ಆದ್ರೆ 1980ರ ಹೊತ್ತಿಗೆ ಪ್ರಜೆಗಳಿಂದ ಕೀಟನಾಶಕಗಳ ಡಿಮ್ಯಾಂಡ್ ಕಡಿಮೆಯಾಗಿ ಬಿಡುತ್ತೆ. ಇದರಿಂದ ಇಂಪೋರ್ಟ್ ಚಾರ್ಜಸ್ ಗಳನ್ನ ಕಡಿಮೆ ಮಾಡುವ ಸಲುವಾಗಿ ಈ ಕೆಮಿಕಲ್ ಅನ್ನ ಪ್ಲಾಂಟ್ ನಲ್ಲೇ ತಯಾರಿಸಲು ನಿರ್ಧರಿಸುತ್ತಾರೆ. ಇದರಿಂದ 1979ರಲ್ಲಿ ಆಗಿನ ಸರ್ಕಾರವೇ ಈ ಭಯಂಕರವಾದ ಕೆಮಿಕಲ್ ಅನ್ನ ಪ್ಲಾಂಟ್ ನಲ್ಲೇ ತಯಾರಿಸಲು ಪರ್ಮಿಷನ್ ಕೊಡುತ್ತೆ. ಆಗಿನಿಂದ ಈ MIC ಪ್ಲಾಂಟ್ ನಲ್ಲೇ ತಯಾರಾಗುತ್ತೆ. ಈ ರೀತಿ ತಯಾರಿಸಿರುವ MIC ಕೆಮಿಕಲ್ ಅನ್ನ ಅಂಡರ್ ಗ್ರೌಂಡ್ ನಲ್ಲಿರುವ E610, E611 ಅಂಡ್ E619 ಎಂಬ 3 ದೊಡ್ಡ ಟ್ಯಾಂಕ್ ಗಳಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಇವುಗಳಲ್ಲಿ E610 ಮತ್ತು E611 ಟ್ಯಾಂಕ್ ಗಳಲ್ಲಿ MIC ಅನ್ನ ತುಂಬಿ E619 ಎಂಬ ಟ್ಯಾಂಕ್ ಅನ್ನ ಎಮರ್ಜೆನ್ಸಿ ಸಲುವಾಗಿ ಖಾಲಿ ಇಟ್ಟಿರ್ತಾರೆ. ಇದ್ರ ಜೊತೆಗೆ ಸೇಫ್ಟಿ ಸಲುವಾಗಿ MIC ಅನ್ನ 60% ವರೆಗೆ ಮಾತ್ರವೇ ಫಿಲ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಫಿಲ್ ಮಾಡಬಾರದು. ಯಾಕೆಂದ್ರೆ ಇದು ತುಂಬಾ ಡೇಂಜರಸ್ ಕೆಮಿಕಲ್. ಒಂದು ವೇಳೆ ಈ ಕೆಮಿಕಲ್ ಗಾಳಿಯ ಜೊತೆ ಅಥವಾ ನೀರಿನ ಜೊತೆ ಮಿಕ್ಸ್ ಆಯಿತು ಅಂದ್ರೆ ಮೀಥೈಲ್ ಅಮೈನ್ ಎಂಬ ವಿಷಪೂರಿತವಾದ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಇದನ್ನ ತಡೆಗಟ್ಟುವ ಸಲುವಾಗಿ ಪ್ರತಿಯೊಂದು ಟ್ಯಾಂಕ್ ಒಳಗಡೆ ಪ್ರೆಷರೈಸ್ಡ್ ನೈಟ್ರೋಜನ್ ನಿಂದ ಕವರ್ ಮಾಡಿರ್ತಾರೆ. ಈ ಟ್ಯಾಂಕ್ ಗಳ ಪ್ರೆಷರ್ ಅನ್ನ ಮತ್ತು ಟೆಂಪರೇಚರ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ತಾರೆ. ಈ 3 ಟ್ಯಾಂಕ್ ಗಳಿಗೆ 2
ಬೇರೆ ಬೇರೆ ಪೈಪ್ಗಳು ಕನೆಕ್ಟ್ ಆಗಿರುತ್ತವೆ. ಒಂದು ಪೈಪ್ ನಿಂದ ವಿಷಪೂರಿತವಾದ ಗ್ಯಾಸಸ್ ಅನ್ನ ಹೊರಗಡೆ ಕಳಿಸಿ ಬರ್ನ್ ಆಫ್ ಮಾಡ್ತಾ ಇದ್ರು. ಒಂದು ವೇಳೆ ಟ್ಯಾಂಕ್ ನಲ್ಲಿ ಪ್ರೆಷರ್ ಕಡಿಮೆ ಆದ್ರೆ ಇನ್ನೊಂದು ಪೈಪ್ ಮುಖಾಂತರ ನೈಟ್ರೋಜನ್ ಅನ್ನ ಟ್ಯಾಂಕ್ ಒಳಗಡೆ ಕಳಿಸಿ ಪ್ರೆಷರ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು. ಈ ರೀತಿ ಸ್ಟೋರ್ ಮಾಡಿರುವ MIC ಜೊತೆ ಬೇರೆ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿ ಸೆವಿನ್ ಎಂಬ ಕೀಟನಾಶಕವನ್ನ ತಯಾರಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ ಈ ಟ್ಯಾಂಕ್ ಗಳಲ್ಲಿ 60% ಗಿಂತ ಜಾಸ್ತಿ MIC ಅನ್ನ ಫಿಲ್ ಮಾಡಬಾರ್ದು, ಬಟ್ ಫಿಲ್ ಮಾಡಿರ್ತಾರೆ. ಅಂಡ್ ಎಮರ್ಜೆನ್ಸಿ ಸಲುವಾಗಿ ಬಿಟ್ಟಿರುವ 3ನೇ ಟ್ಯಾಂಕ್ ನಲ್ಲೂ ಕೂಡ ಸರಿಸುಮಾರು 40,000 ಲೀಟರ್ ಗಳಷ್ಟು MIC ಲಿಕ್ವಿಡ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಇದ್ರ ಜೊತೆಗೆ ಆ 3 ಟ್ಯಾಂಕ್ ಗಳಲ್ಲಿ ಪ್ರೆಷರ್ ಕೂಡ ಕರೆಕ್ಟ್ ಆಗಿರಲ್ಲ. ಆ ಪ್ರೆಷರ್ ಅನ್ನ ತೋರಿಸುವ ಇಂಡಿಕೇಟರ್ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ. ಇನ್ನೊಂದು ಕಡೆ ಕಂಪನಿಗೆ ಲಾಭಗಳು ಕಡಿಮೆ ಬರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಆ ಕಂಪನಿ ಕ್ಲೋಸ್ ಮಾಡುವ ಪರಿಸ್ಥಿತಿಯಲ್ಲಿರುತ್ತೆ. ಇದರಿಂದ ಪ್ಲಾಂಟ್ ನಲ್ಲಿ ಈ ಕೀಟನಾಶಕಗಳ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿಬಿಡ್ತಾರೆ. ಅದೇ ರೀತಿ ಪ್ಲಾಂಟ್ ಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡುವುದು ಕೂಡ ಕಡಿಮೆ ಮಾಡ್ತಾರೆ. ಸೊ ಆಲ್ರೆಡಿ ಪ್ಲಾಂಟ್ ಸ್ಟಾರ್ಟ್ ಮಾಡಿ 10 ರಿಂದ 12 ವರ್ಷಗಳಾಗ್ತಾ ಇದೆ. ಇದರಿಂದ ಸ್ಪೇರ್ ಪಾರ್ಟ್ಸ್ ಎಲ್ಲವೂ ಕೂಡ ಹಳೆಯದಾಗಿ ತುಕ್ಕು ಹಿಡಿದಿವೆ. ಇದರಿಂದ ಪ್ರತಿದಿನ ಆ ಪ್ಲಾಂಟ್ ನಲ್ಲಿ ಯಾವುದೋ ಒಂದು ಜಾಗದಲ್ಲಿ ಲೀಕ್ ಆಗ್ತಾನೆ ಇರುತ್ತೆ. ಕೆಟ್ಟು ಹೋಗಿರುವ ಪಾರ್ಟ್ಸ್ ಗಳನ್ನ ರೀಪ್ಲೇಸ್ ಮಾಡದೆ ಅವುಗಳನ್ನೇ ರಿಪೇರಿ ಮಾಡಿ ಯೂಸ್ ಮಾಡಲು ಶುರು ಮಾಡ್ತಾರೆ. ಸೊ ಖರ್ಚು ಕಡಿಮೆ ಮಾಡುವ ಸಲುವಾಗಿ ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಆಗ್ತಾರೆ. ಈ ರೀತಿ 1980 ರಿಂದ 1984 ಮಧ್ಯಕಾಲದಲ್ಲಿ ಪ್ಲಾಂಟ್ ನಲ್ಲಿ ನಡೆದಿರುವ ಲೀಕೇಜಸ್ ಕಾರಣದಿಂದ 5 ಬಾರಿ ಚಿಕ್ಕ ಚಿಕ್ಕ ಅಪಾಯಗಳು ಕೂಡ ನಡೆದಿವೆ. ಆ ಅಪಾಯದಲ್ಲಿ ಬಹಳಷ್ಟು ಜನ ವರ್ಕರ್ ಗಳಿಗೂ ಕೂಡ ಗಾಯಗಳಾಗಿವೆ. ಈ ರೀತಿ ಒಂದು ದಿನ ಅಂದ್ರೆ ಡಿಸೆಂಬರ್ 2, 1984 ರಾತ್ರಿ 9 ಗಂಟೆಗೆ ವರ್ಕರ್ ಗಳು ತಮ್ಮ ಶಿಫ್ಟ್ ಗಳನ್ನ ಚೇಂಜ್ ಮಾಡ್ತಾರೆ. ಬಂದಿರುವ ವರ್ಕರ್ ಗಳು ತಮ್ಮ ಕೆಲಸವನ್ನ ಮುಂದುವರಿಸ್ತಾರೆ. MIC ಟ್ಯಾಂಕ್ ಗಳಿಗೆ ಕನೆಕ್ಟ್ ಆಗಿರುವ ಪೈಪ್ ಗಳನ್ನ ತೊಳೆಯಲು ಶುರು ಮಾಡ್ತಾರೆ. ಈ ರೀತಿ ತೊಳೆಯುವಾಗ ಪೈಪ್ ನಲ್ಲಿ ಹಾಕಿರುವ ನೀರು ಇನ್ನೊಂದು ಕಡೆ ಪಾಸ್ ಆಗ್ಬೇಕು, ಆದ್ರೆ ಪಾಸ್ ಆಗಲ್ಲ. ಇದ್ರ ಬಗ್ಗೆ ಆ ವರ್ಕರ್ಸ್ ಹೋಗಿ ಸೂಪರ್ವೈಸರ್ ಗೆ ಹೇಳ್ತಾರೆ. ಆಗ ಸೂಪರ್ವೈಸರ್ ನೀರನ್ನ ಹಾಗೆ ಬಿಟ್ಟು ಬಿಡಿ, ನೆಕ್ಸ್ಟ್ ಶಿಫ್ಟ್ ಗೆ ಬಂದವರು ಅದನ್ನ ಆಫ್ ಮಾಡ್ತಾರೆ ಎಂದು ಹೇಳ್ತಾನೆ. ಸೂಪರ್ವೈಸರ್ ಹೇಳಿದ ಹಾಗೆ ಅವರು ಆ ಪೈಪ್ ಅನ್ನ ಹಾಗೆ ಬಿಟ್ಟು ಹೋಗ್ತಾರೆ. ಸರಿಸುಮಾರು 10 ಗಂಟೆಗೆ ಆ ನೀರು ಡೈರೆಕ್ಟ್ ಆಗಿ MIC ಇರುವ E610 ಟ್ಯಾಂಕ್ ಒಳಗಡೆ ಹೋಗಲು ಶುರುವಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ MIC ನೀರಿನ ಜೊತೆ ಮಿಕ್ಸ್ ಆದ್ರೆ ಅತ್ಯಂತ ವಿಷಪೂರಿತವಾದ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ. ಈ ರೀತಿ ಗ್ಯಾಸ್ ಫಾರ್ಮ್ ಆಗ್ತಾ ಆ ಟ್ಯಾಂಕ್ ಒಳಗಡೆ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. 1 ಗಂಟೆಯ ನಂತರ ನೆಕ್ಸ್ಟ್ ಶಿಫ್ಟ್ ವರ್ಕರ್ ಗಳು ಬಂದಾಗ ಅವರ ಕಣ್ಣುಗಳು ಉರಿಯೋಕೆ ಶುರುವಾಗುತ್ತವೆ. ಆಗ ಅವರು ಪ್ರೆಷರ್ ಗೇಜ್ ಅನ್ನ ನೋಡಿದಾಗ ನಾರ್ಮಲ್ ಪ್ರೆಷರ್ ಗಿಂತ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರೋದನ್ನ ಗಮನಿಸ್ತಾರೆ. ಇದರಿಂದ ಅನುಮಾನ ಬಂದು ಲೀಕೇಜ್ ಆಗ್ತಾ ಇರಬಹುದು ಎಂದು ಆ ಲೀಕೇಜ್ ಅನ್ನ ಹುಡುಕೋಕೆ ಶುರು ಮಾಡ್ತಾರೆ. ಸರಿಸುಮಾರು 11:45 ವರ್ಕರ್ ಗಳು ಲೀಕೇಜ್ ಅನ್ನ ಕಂಡು ಹಿಡಿತಾರೆ. ಆದ್ರೆ ಅದು ಹನಿ ಹನಿಯಾಗಿ ಲೀಕೇಜ್ ಆಗ್ತಾ ಇರೋದ್ರಿಂದ ಅದರ ಬಗ್ಗೆ ವರ್ಕರ್ ಗಳು ಜಾಸ್ತಿ ಕೇರ್ ಮಾಡಲ್ಲ. ಈಗ ಸಮಯ ಅರ್ಧರಾತ್ರಿ 12 ಗಂಟೆ. ಈ ಬಾರಿ ಆ ಪ್ರೆಷರ್ ಗೇಜ್ ಫುಲ್ ರೀಡಿಂಗ್ಸ್ ಗಳನ್ನ ತೋರಿಸ್ತಾ ಇದೆ. ಅಂದ್ರೆ ಪ್ರೆಷರ್ ಗೇಜ್ ಗೆ ತೋರಿಸೋಕಾಗದಷ್ಟು ಪ್ರೆಷರ್ ಆ ಟ್ಯಾಂಕ್ ನಲ್ಲಿ ಇದೆ ಎಂದರ್ಥ. ಇದನ್ನ ನೋಡಿ ಮತ್ತೆ ಇಬ್ಬರು ವರ್ಕರ್ ಗಳು ಹೋಗಿ ಆ ಟ್ಯಾಂಕ್ ಅನ್ನ ಚೆಕ್ ಮಾಡಿದಾಗ ಅವರಿಗೆ ಆ ಕಾಂಕ್ರೀಟ್ ಟ್ಯಾಂಕ್ ಗಳ ಮೇಲೆ ಚಿಕ್ಕ ಚಿಕ್ಕ ಕ್ರಾಕ್ಸ್ ಕಾಣಿಸಿಕೊಳ್ಳುತ್ತವೆ. ತಕ್ಷಣವೇ ಅವರಿಬ್ರು ಹೋಗಿ ಕಂಟ್ರೋಲ್ ರೂಮ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಆದ್ರೆ ಈ ಕಡೆ ಪ್ರತಿ ನಿಮಿಷ ಪ್ರೆಷರ್ ಹೆಚ್ಚಾಗಿ ಆ ಟ್ಯಾಂಕ್ ಗಳಿಂದ ತುಂಬಾ ಫಾಸ್ಟ್ ಆಗಿ ಗ್ಯಾಸ್ ಹೊರಗಡೆ ಲೀಕ್ ಆಗ್ತಾ ಇರುತ್ತೆ. ಏನ್ ಮಾಡಬೇಕು ಎಂಬುದು ವರ್ಕರ್ ಗಳಿಗೆ ಅರ್ಥವೇ ಆಗಲ್ಲ. ನಾನು ಮೊದಲೇ ಹೇಳಿದ್ದೆ ಈ ಟ್ಯಾಂಕ್ ಗಳಿಂದ ವಿಷಪೂರಿತವಾದ ಗ್ಯಾಸಸ್ ಗಳನ್ನ ಒಂದು ಪೈಪ್ ಮುಖಾಂತರ ಹೊರಗಡೆ ಕಳಿಸಿ ಬರ್ನ್ ಆಫ್ ಮಾಡ್ತಾ ಇದ್ರು ಅಂತ. ಸೊ ಇದಕ್ಕಾಗಿ ವೆಂಟ್ ಗ್ಯಾಸ್ ಸ್ಕ್ರಬ್ಬರ್ ಗಳನ್ನ ಬಳಸ್ತಾ ಇದ್ರು. ಆದ್ರೆ ಆ ಪೈಪ್ ಮುಖಾಂತರ ಬರುವ ಗ್ಯಾಸ್ ಎಷ್ಟು ವೇಗವಾಗಿ ಹೊರಗಡೆ ಬರ್ತಾ ಇತ್ತು ಅಂದ್ರೆ ವರ್ಕರ್ ಗಳಿಗೆ ಅದರ ಮೇಲೆ ನೀರನ್ನ ಸ್ಪ್ರೇ ಮಾಡೋಕು ಕೂಡ ಆಗಲ್ಲ. ಯಾಕೆಂದ್ರೆ ಆ ವೆಂಟ್ ಗ್ಯಾಸ್ ಸ್ಕ್ರಬ್ಬರ್ ತುಂಬಾ ಎತ್ತರದಲ್ಲಿರುತ್ತೆ. ಈಗ ಸಮಯ ರಾತ್ರಿ ಸರಿಸುಮಾರು 1 ಗಂಟೆ. ಈ ಚಿಮಣಿಯ ಮೂಲಕ ಹೊರಗಡೆ ಹೋಗುವ ಗ್ಯಾಸ್ ತುಂಬಾ ವೇಗವಾಗಿ ಬೀಸುವ ಗಾಳಿಯ ಸಹಾಯದಿಂದ ಭೂಪಾಲ್ ನಗರವನ್ನೆಲ್ಲ ಆವರಿಸಿ ಬಿಡುತ್ತೆ. ಇದರಿಂದ ಗಾಳಿಯಲ್ಲಿ ಮಿಕ್ಸ್ ಆಗಿರುವ ಆ ಗ್ಯಾಸ್ ಅನ್ನ ಜನರು ಶ್ವಾಸ ತೆಗೆದುಕೊಳ್ಳೋದ್ರಿಂದ ಉಸಿರಾಡಲು ಆಗದೇ ಇರುವುದು, ಕಣ್ಣುಗಳು ಉರಿಯುವುದು, ವಾಂತಿ ಭೇದಿಗಳಂತಹ ಸಮಸ್ಯೆಗಳು ಬರುತ್ತವೆ. ಕೇವಲ ಆ ಒಂದೇ ರಾತ್ರಿಯಲ್ಲಿ ಅಫಿಷಿಯಲ್ ಡೇಟಾ ಪ್ರಕಾರ ಸರಿಸುಮಾರು 5,800 ಜನ ಸತ್ತೋಗ್ತಾರೆ. ಆದ್ರೆ ಅನ್ಅಫಿಷಿಯಲ್ ಆಗಿ ಕೆಲವು ಜನರು ಹೇಳ್ತಾ ಇರುವ ಪ್ರಕಾರ ಕೇವಲ 3 ದಿನಗಳಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಜನರು ಸತ್ತೋಗಿದಾರಂತೆ. ಈ ಗ್ಯಾಸ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆದವರಲ್ಲಿ ಇಲ್ಲಿಯವರೆಗೆ 22,000ಕ್ಕೂ ಅಧಿಕ ಜನರು ಸತ್ತೋಗಿದಾರಂತೆ. ಆ ಸಮಯದಲ್ಲಿ ಅಪಾಯ ನಡೆಯದ ಹಾಗೆ ತಡೆಯೋಕೆ ವರ್ಕರ್ ಗಳಿಗೆ 3 ಆಪ್ಷನ್ಸ್ ಇದ್ವು. ಆದ್ರೆ ದುರದೃಷ್ಟವಶಾತ್ ಆ ಸಮಯದಲ್ಲಿ ಒಂದು ಆಪ್ಷನ್ ಕೂಡ ಕೆಲಸ ಮಾಡಲ್ಲ. ಯಾಕೆಂದ್ರೆ ಇಂತಹ ದೊಡ್ಡ ಮೊತ್ತದ ಅಪಾಯವನ್ನ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಇವರು ಮಾಡಿರುವ ತಪ್ಪುಗಳು ಏನು ಅಂದ್ರೆ, ಮೊದಲನೇದು ನಗರಕ್ಕೆ ಹತ್ತಿರದಲ್ಲೇ ಇಂಡಸ್ಟ್ರಿಯನ್ನ ಇಡೋದು, ಇದಕ್ಕೆ ಗವರ್ಮೆಂಟ್ ಅಪ್ರೂವಲ್ ಕೊಡೋದು. ಎರಡನೇದು ಪ್ಲಾಂಟ್ ಹಳೆಯದಾಗಿದ್ರೂ ಕೂಡ ಅದರ ಬಗ್ಗೆ ಕೇರ್ ಮಾಡದೇ ಇರೋದು. ಖರ್ಚನ್ನ ಕಡಿಮೆ ಮಾಡುವ ಸಲುವಾಗಿ ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಆಗಿರೋದು. ಒಂದು ವೇಳೆ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಎಲ್ಲವೂ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ಅಪಾಯ ನಡೀತಾನೆ ಇರಲಿಲ್ಲ. ಮೂರನೇದು, ಒಂದು ವೇಳೆ ಯಾವತ್ತಾದ್ರೂ ಅಪಾಯ ನಡೆದ್ರೆ ಎಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕು, ಏನೇನ್ ಜಾಗೃತಿಗಳನ್ನ ತಗೋಬೇಕು ಎಂಬ ವಿಷಯಗಳ ಮೇಲೆ ಲೋಕಲ್ ಡಾಕ್ಟರ್ ಗಳಿಗೆ ಟ್ರೈನಿಂಗ್ ಕೊಡದೇ ಇರೋದು. ಆ ಸಮಯದಲ್ಲಿ ಈ ಕಂಪನಿಯ ಸಿಇಒ ಹೆಸರು ವಾರೆನ್
ಆಂಡರ್ಸನ್. ಈತ ಈ ಘಟನೆ ನಡೆದ ಮರುದಿನವೇ ಅಮೆರಿಕದಿಂದ ಭಾರತಕ್ಕೆ ಬರ್ತಾನೆ. ಆಗ ತಕ್ಷಣವೇ ಭಾರತದ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಮರುದಿನವೇ ಆತ ಬೇಲ್ ಮೇಲೆ ಹೊರಗಡೆ ಬಂದು ತನ್ನ ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಅಮೆರಿಕಾಗೆ ಓಡಿ ಹೋಗಿ ಬಿಡ್ತಾನೆ. ಆದ್ರೆ ಈತ ಈ ರೀತಿ ಓಡಿ ಹೋಗೋಕೆ ನಮ್ಮ ಭಾರತದ ಗವರ್ಮೆಂಟ್ ಅಧಿಕಾರಿಗಳೇ ಸೀಕ್ರೆಟ್ ಆಗಿ ಸಹಕರಿಸಿದ್ದಾರೆ ಎಂದು ಕೂಡ ಕೆಲವರು ಹೇಳ್ತಾ ಇರ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ ಕಂಪನಿಗೆ ನಷ್ಟ ಪರಿಹಾರವನ್ನ ಕೇಳುತ್ತೆ. ಆಗ ಕಂಪನಿ $470 ಮಿಲಿಯನ್ ಗಳ ನಷ್ಟ ಪರಿಹಾರವನ್ನ ಕೊಡುತ್ತೆ. ಅಂದ್ರೆ ಆಗಿನ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿದ್ರೆ ಸರಿಸುಮಾರು 800 ಕೋಟಿ ರೂಪಾಯಿಗಳು. ಆದ್ರೆ ಅಮೆರಿಕನ್ ಅಫಿಷಿಯಲ್ ಗಳಿಗೆ ಮಾತ್ರ ಶಿಕ್ಷೆ ಬೀಳಲ್ಲ, ಯಾಕೆಂದ್ರೆ ಅವರು ಭಾರತಕ್ಕೆ ಮತ್ತೆ ಮರಳಿ ಬರಲ್ಲ. ಆದ್ರೆ 2010ರಲ್ಲಿ ನೆಗ್ಲಿಜೆನ್ಸಿ ಕಾರಣದಿಂದ ಈ ಘಟನೆ ನಡೆದಿರೋದ್ರಿಂದ ಈ ಕಂಪನಿಯ 7 ಜನ ಭಾರತೀಯ ಆಫೀಸರ್ಸ್ ಗಳಿಗೆ ಶಿಕ್ಷೆ ಬೀಳುತ್ತೆ. ಅದು ಕೂಡ 2 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಯ ಫೈನ್. ಆದ್ರೆ ಜಡ್ಜ್ಮೆಂಟ್ ಬಂದ ಕೆಲವೇ ದಿನಗಳಲ್ಲಿ ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಆಂಡರ್ಸನ್ ನನ್ನ ಭಾರತಕ್ಕೆ ಒಪ್ಪಿಸಿ ಎಂದು ನಮ್ಮ ಸರ್ಕಾರ ಬಹಳಷ್ಟು ಬಾರಿ ಅಮೆರಿಕವನ್ನ ಕೇಳುತ್ತೆ. ಆದ್ರೆ ಅಮೆರಿಕ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕಾಗಿಯೇ ಅವರಿಗೆ ಶಿಕ್ಷೆ ಬೀಳಲ್ಲ. ಕಳೆದ 40 ವರ್ಷಗಳಿಂದ ಅಂದ್ರೆ ಇಂದಿಗೂ ಕೂಡ ಈ ಕೇಸ್ ನಡೀತಾನೆ ಇದೆ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಈ ಟ್ಯಾಂಕ್ ಈ ದುರ್ಘಟನೆಗೆ ಕಾರಣ. ಪ್ರಸ್ತುತ ಈ ಪ್ಲಾಂಟ್ ಅನ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಇಂದಿಗೂ ಕೂಡ ಆ ಪ್ಲಾಂಟ್ ನ ಅವಶೇಷಗಳು ಹಾಗೆಯೇ ಉಳಿದು ಹೋಗಿವೆ. ಸೊ ಇದು ಭೂಪಾಲ್ ಗ್ಯಾಸ್ ಟ್ರಾಜಿಡಿಯ ಟೋಟಲ್ ಸ್ಟೋರಿ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.